ಅದರ ಲೈಬ್ರರಿಗೆ ಹೋಗ್ತಾ ಇದ್ವಿ. ಲೈಬ್ರರಿ ಹೇಗಿದೆ ತೋರಿಸ್ತಾನೆ. ಇದು ಬಿಗ್ಗೆಸ್ಟ್, ಇದರಲ್ಲಿ 3,50,000 ಪುಸ್ತಕ ಇದೆ. ಇದು ಸೌದಿಗೆ ಬಿಗ್ಗೆಸ್ಟ್ ಲೈಬ್ರರಿ. ಇದು ಲೈಬ್ರರಿಲಿ ಇದು ಈ ಕಡೆಗೆ ಲೈಬ್ರರಿ ಇದೆ, ಈ ಕಡೆಗೆ ಕೆಫೆ ಇದೆ. ಕೆಫೆನ ಯಾವ ರೀತಿ ಬಿಲ್ಡಿಂಗ್ ಮಾಡಿದ್ದಾರೆ ನೋಡಿ. ಮೇಲ್ಬದಿ ಆರ್ಕಿಟೆಕ್ಟ್ ಎಷ್ಟು ಚೆನ್ನಾಗಿದೆ ಅಂತ ಮಾತಾಡ್ತಾ ಇದೆ. ನೋಡಲಿಕ್ಕೆಲ್ಲ ಕಂಪ್ಯೂಟರ್ ಸ್ಕ್ರೀನ್ ಟೈಪ್ ಕಾಣ್ತದೆ, ಆದರೆ ಎಲ್ಲವೂ ಆ್ಯಕ್ಚುಲಿ ಬುಕ್ಸ್ ಇದೆ. ನೋಡುವ ಇದು ನಮ್ಮದು ಫಸ್ಟ್ ಗ್ರೌಂಡು, ಅದಕ್ಕೆ 4ನೇ ಫ್ಲೋರ್ನಲ್ಲಿ ಎಲ್ಲ ದೇಶದ ಹಿಸ್ಟ್ರಿ ಇದೆ. ಇಲ್ಲಿ ನೋಡಿ, ಇಂಡಿಯನ್ ಹಿಸ್ಟ್ರಿ ಇದೆ, ಭೂತಾನ್ ಇದೆ, ಇಲ್ಲಿ ನೋಡಿ ಇಲ್ಲಿ ಇಂಡಿಯನ್ ಕಮ್ಯುನಿಟಿ ಇದೆ. ಹಾಗೆ ಈ ಕಡೆ ಮತ್ತು ಕಾಶ್ಮೀರಿ ಬುಕ್ ಇದೆ, ಕಾಶ್ಮೀರಿ ಬಗ್ಗೆ ಇದೆ, ಪಾಕಿಸ್ತಾನದ್ದು ಇದೆ, ಮತ್ತು ನೇಪಾಳದಿದೆ. ಎಲ್ಲ ಕಂಟ್ರಿಗೂ ಇಲ್ಲಿ ಹೀಗೆ ನಮ್ಮದು ಇದ್ರದ್ದು ಒಂದೇ ಇಟ್ಕೊಂಡಿಲ್ಲ ಇವರು ಸೌದಿದು. ಎಲ್ಲ ದೇಶದ್ದು ಎಲ್ಲ ಇದ್ರದ್ದು ಎಲ್ಲ ವೆರೈಟಿ ಆಫ್ ಬುಕ್ಸ್ ಇದೆ. ಇದ್ರ ಬಂದರೆ ಇಲ್ಲಿ ಎಲ್ಲ. ಆದರೆ ಅರಬಿಕ್ ಜಾಸ್ತಿ ಇದೆ, ಅರಬಿಕ್ಕು ಇಂಗ್ಲೀಷ್ ಲ್ಯಾಂಗ್ವೇಜ್ ಜಾಸ್ತಿ ಇದೆ, ಬಾಕಿ ಲ್ಯಾಂಗ್ವೇಜ್ ಸ್ವಲ್ಪ ಕಡಿಮೆ ಇದೆ. ಈ ವಿಡಿಯೋದಲ್ಲಿ ಜಾಸ್ತಿ ಮಾತಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಲೈಬ್ರರಿ ತುಂಬ ಜನ ಪುಸ್ತಕ ಓದ್ತಾ ಇದ್ರು, ಅವ್ರಿಗೆ ಡಿಸ್ಟರ್ಬ್ ಆಗೋದಲ್ವಾ. ಈಗ ಸೈಲೆಂಟಾಗಿ ನಾವು ಪುಸ್ತಕ ನೋಡೋಣ ಬನ್ನಿ. ನೋಡಿರಿ, ಇದರಲ್ಲಿ ಎಲ್ಲ ರೀತಿ ಇದೆ. ಈಗ ಕುತ್ಕೊಳ್ಳಲಿಕ್ಕೆ ಎಷ್ಟು ಕನ್ವೀನಿಯೆಂಟು. ಈ ರೀತಿ ನಾವು ಹೇಗೆ ಬೇಕಾದ್ರೂ ಹಾಗೆ ಟರ್ನ್ ಆಗ್ಬೋದು, ಹಂಗೆ ನಿಂತ್ಕೊಂಡು ಓದ್ಬೋದು. ಡೆಸ್ಕ್ ಕಮ್ ಚೇರು, ಇದು ಎಷ್ಟು ಕನ್ವೀನಿಯನ್ಸ್ ಅಂತ ನಾವು ಹೇಳಿಕ್ಕೆ ಬರಲ್ಲ, ಕನ್ವೀನಿಯಂಟ್ ಆಗಿದೆ ಇದು. ಈ ರೀತಿ ನಾವು ಆರಾಮಾಗಿ ಮೂವ್ ಆಗ್ಬೋದು. ಯಾವ್ದು ಬೇಕಾದ್ರೆ ಬುಕ್ಸ್ ತೆಗಿಲಿಕ್ಕೆಲ್ಲ ಈಸಿ ಆಗ್ತದೆ, ಈಗ ತೆಗಿಬೋದು. ಇದು ಈ ಥರದ ಪಾರ್ಕಿಂಗ್ ವ್ಯವಸ್ಥೆ ಹೇಗಿದ್ದಾರೆ ದೊಡ್ಡದು. ಈಗ ನಮ್ಮದು ಇಲ್ಲ ಮುಗೀತು, ಈಗ ನೋಡಾಯಿತು. ಈಗ ನಾನು ವಾಪಸ್ ಹೊಂಟಿದ್ದೀನಿ. ಆಯಿತು, ತಾವು ಬರ್ರಿ ವಾಪಸ್ ಮನೆಗೆ ಹೋಗೋಣ.